ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋದು ಸ್ಯಾಮ್ಸಂಗ್ ಕಂಪನಿಯ ಸಂಪೂರ್ಣ ಕತೆ. ಸ್ಯಾಮ್ಸಂಗ್ ಅಂದ್ರೆ ನಮಗೆ ಮೊದಲಿಗೆ ನೆನಪಾಗೋದು ಗ್ಯಾಲಕ್ಸಿ ಮೊಬೈಲ್, ಸ್ಮಾರ್ಟ್ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್. ಆದರೆ ಸ್ಯಾಮ್ಸಂಗ್ ಒಂದು ಮೊಬೈಲ್ ಕಂಪನಿ ಮಾತ್ರ ಅಲ್ಲ, ಇದು ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ಟೆಕ್ನಾಲಜಿ ಅಂಡ್ ಸೆಮಿಕಂಡಕ್ಟರ್ ಕಂಪನಿಗಳಲ್ಲಿ ಒಂದಾಗಿದೆ. ಹಾಗಾದ್ರೆ ಸ್ಯಾಮ್ಸಂಗ್ ಹೇಗೆ ಇಷ್ಟು ದೊಡ್ಡ ಕಂಪನಿ ಆಯ್ತು? ಇದರ ಹಿಂದೆ ಇರುವ ಕತೆ ಏನು? ಇವತ್ತು ಅದನ್ನು ಡೀಟೇಲ್ ಆಗಿ ನೋಡೋಣ ಬನ್ನಿ. ಸ್ಯಾಮ್ಸಂಗ್ ಒಂದು ಸೌತ್ ಕೊರಿಯಾ ಮೂಲದ ಬಹುರಾಷ್ಟ್ರೀಯ ಕಂಪನಿಯಾಗಿದೆ. ಇದರ ಪ್ರಮುಖ ಕಂಪನಿ ಹೆಸರು ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಕಂಪನಿ ಲಿಮಿಟೆಡ್. ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ನ ಹೆಡ್ ಕ್ವಾರ್ಟರ್ ಸೌತ್ ಕೊರಿಯಾದ ಸುವಾನ್ ಎಂಬ ಸಿಟಿಯಲ್ಲಿ ಇದೆ. ಸ್ಯಾಮ್ಸಂಗ್ ಇಂದು ಜಗತ್ತಿನಾದ್ಯಂತ 76ಗಿಂತಲೂ ಹೆಚ್ಚಿನ ದೇಶಗಳಲ್ಲಿ ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತದೆ. ಸ್ಯಾಮ್ಸಂಗ್ ಎಂಬ ಹೆಸರಿನ ಅರ್ಥ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಯಾಮ್ಸಂಗ್ ಅಂದ್ರೆ ಕೊರಿಯನ್ ಭಾಷೆಯಲ್ಲಿ 3 ಸ್ಟಾರ್ ಅಂದರೆ 3 ನಕ್ಷತ್ರಗಳು ಎಂದರ್ಥ. 3 ನಕ್ಷತ್ರಗಳು ಅಂದ್ರೆ ದೊಡ್ಡದು, ಶಕ್ತಿಶಾಲಿ, ದೀರ್ಘಕಾಲ ಇರುವ ಯಶಸ್ಸು ಎಂದರ್ಥ. ಸ್ಯಾಮ್ಸಂಗ್ ಕಂಪನಿಯ ಕತೆ ಶುರು ಆಗೋದು 1938ರಲ್ಲಿ. ಸ್ಯಾಮ್ಸಂಗ್ ಕಂಪನಿಯನ್ನು ಸ್ಥಾಪಿಸಿದವರು ಲೀ ಬಿಂಗ್ ಚುಲ್ ಎಂಬ ಉದ್ಯಮಿ. ಆಗ ಸ್ಯಾಮ್ಸಂಗ್ ಒಂದು ಟೆಕ್ನಾಲಜಿ ಕಂಪನಿ ಅಲ್ಲ, ಅದು ಮೊದಲಿಗೆ ಒಂದು ಟ್ರೇಡಿಂಗ್ ಬಿಸಿನೆಸ್ ಆಗಿತ್ತು. ಆಗ ಅವರು ಗ್ರೋಸರಿ ಐಟಮ್ಸ್, ಡ್ರೈ ಫಿಶ್, ನೂಡಲ್ಸ್ ಹೀಗೆ ಸಾಮಾನ್ಯ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತಿದ್ದರು. ಆದರೆ ಕಾಲ ಬದಲಾಗುತ್ತಾ ಬಂದಂತೆ ಸ್ಯಾಮ್ಸಂಗ್ ಕೂಡ ಇವ್ಯಾಲ್ಯೂಯೇಷನ್ ಆಯಿತು. 1969ರಲ್ಲಿ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಅಧಿಕೃತವಾಗಿ ಶುರುವಾದದ್ದು. 1969ರಿಂದ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಅಂದರೆ ಟಿವಿ, ರೇಡಿಯೋ, ಹೋಮ್ ಅಪ್ಲಿಯನ್ಸಸ್ ಇವುಗಳ ಮ್ಯಾನುಫ್ಯಾಕ್ಚರಿಂಗ್ ಮಾಡಲು ಶುರು ಮಾಡಿತು. ಇಲ್ಲಿಂದ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ನ ಗ್ರೋತ್ ಸ್ಟಾರ್ಟ್ ಆಯಿತು. ಸ್ಯಾಮ್ಸಂಗ್ ಕಂಪನಿಯ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನು ಗೊತ್ತಾ? ಅವರು ಯಾವ ಫೀಲ್ಡ್ ಗೆ ಹೋದರೂ ಮಾಸ್ ಪ್ರೊಡಕ್ಷನ್, ಕ್ವಾಲಿಟಿ ಮತ್ತು ಇನೋವೇಷನ್ ಇವುಗಳನ್ನು ಕಂಬೈನ್ ಮಾಡಿ ಪ್ರಾಡಕ್ಟ್ ಅನ್ನು ತಯಾರಿಸುತ್ತಾರೆ. ಸ್ಯಾಮ್ಸಂಗ್ ಒಂದು ಕಡೆ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಮೊಬೈಲ್, ಟಿವಿ, ಮತ್ತೊಂದು ಕಡೆ ಚಿಪ್ಸ್ ಅಂದರೆ ಸೆಮಿಕಂಡಕ್ಟರ್ಸ್ ಇವೆರಡನ್ನು ಒಂದೇ ಸಮಯದಲ್ಲಿ ಡಾಮಿನೇಟ್ ಮಾಡುತ್ತದೆ. ಇದು ಸ್ಯಾಮ್ಸಂಗ್ ಗೆ ಹ್ಯೂಜ್ ಅಡ್ವಾಂಟೇಜ್ ಅಂತ ಹೇಳಬಹುದು. ಸ್ಯಾಮ್ಸಂಗ್ ಯಾವ ಪ್ರಾಡಕ್ಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತದೆ ಅಂತ ನೋಡೋಣ. ಸ್ಮಾರ್ಟ್ ಫೋನ್ ಗಳಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸೀರೀಸ್, ಗ್ಯಾಲಕ್ಸಿ ಎಸ್ ಸೀರೀಸ್, ಗ್ಯಾಲಕ್ಸಿ ಎ ಸೀರೀಸ್, ಗ್ಯಾಲಕ್ಸಿ ಎಂ ಸೀರೀಸ್ ಮತ್ತು ಗ್ಯಾಲಕ್ಸಿ ಝೆಡ್ ಫೋಲ್ಡ್, ಝೆಡ್ ಫ್ಲಿಪ್ ಗಳನ್ನು ತಯಾರಿಸುತ್ತದೆ. ಟಿವಿ ಮತ್ತು ಡಿಸ್ಪ್ಲೇಗಳಲ್ಲಿ ಸ್ಮಾರ್ಟ್ ಟಿವಿಗಳು, ಮಾನಿಟರ್ಗಳು ಮತ್ತು ಡಿಸ್ಪ್ಲೇ ಪ್ಯಾನಲ್ಸ್ ಗಳನ್ನು ತಯಾರಿಸುತ್ತದೆ. ಹೋಮ್ ಅಪ್ಲಿಯನ್ಸಸ್ ಗಳಲ್ಲಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಸಿ, ಮೈಕ್ರೋವೇವ್, ವ್ಯಾಕ್ಯೂಮ್ ಕ್ಲೀನರ್ ಇನ್ನಿತರ ವಸ್ತುಗಳನ್ನು ತಯಾರಿಸುತ್ತದೆ. ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಲೆಟ್ ಗಳ ವಿಷಯಕ್ಕೆ ಬಂದರೆ ಗ್ಯಾಲಕ್ಸಿ ಟ್ಯಾಬ್ ಮತ್ತು ಗ್ಯಾಲಕ್ಸಿ ಬುಕ್ ಲ್ಯಾಪ್ಟಾಪ್ ಗಳನ್ನು ತಯಾರಿಸುತ್ತದೆ. ಹಾಗೂ ನೆಟ್ವರ್ಕಿಂಗ್ ಮತ್ತು ಎಲೆಕ್ಟ್ರಾನಿಕ್ಸ್ ಗಳಲ್ಲಿ 5G ನೆಟ್ವರ್ಕ್ ಇಕ್ವಿಪ್ಮೆಂಟ್, ಸ್ಟೋರೇಜ್ ಡಿವೈಸ್, ಸ್ಮಾರ್ಟ್ ವಾಚಸ್ ಅಂಡ್ ಇಯರ್ಬಡ್ಸ್ ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತದೆ. 2023ರಲ್ಲಿ ಇದು 4ನೇ ದೊಡ್ಡದಾದ ತಂತ್ರಜ್ಞಾನ ಕಂಪನಿಯಾಗಿ ದಾಖಲಾಗಿತ್ತು. ಸ್ಯಾಮ್ಸಂಗ್ ವಿಶ್ವದ ಪ್ರಮುಖ ಚಿಪ್ ಮೇಕರ್ಸ್ ನಲ್ಲಿ ಒಂದಾಗಿದೆ. ನಿಮ್ಮ ಫೋನ್, ಲ್ಯಾಪ್ಟಾಪ್, ಕ್ಯಾಮೆರಾ, ಕಾರ್ ಎಲ್ಲದರೊಳಗೂ ಚಿಪ್ಸ್ ಇರುತ್ತವೆ. ಆ ಚಿಪ್ಸ್ ಮಾರ್ಕೆಟ್ ನಲ್ಲಿ ಸ್ಯಾಮ್ಸಂಗ್ ದೊಡ್ಡ ಪ್ಲೇಯರ್. ಸ್ಯಾಮ್ಸಂಗ್ ತನ್ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ವರ್ಷಕ್ಕೊಂದು ಬಾರಿ ಬಿಲಿಯನ್ಸ್ ಆಫ್ ಡಾಲರ್ಸ್ ಹೂಡಿಕೆ ಮಾಡುತ್ತದೆ. ಸ್ಯಾಮ್ಸಂಗ್ ಜಗತ್ತಿನಾದ್ಯಂತ 40ಕ್ಕಿಂತಲೂ ಹೆಚ್ಚು R&D ಸೆಂಟರ್ಸ್ ಅನ್ನು ಹೊಂದಿದೆ. ಅವರು ಡೆವಲಪ್ ಮಾಡೋ ಟೆಕ್ನಾಲಜಿಗಳು AI ಫೀಚರ್ಸ್, ಫೋಲ್ಡೇಬಲ್ ಫೋನ್ಸ್, ಅಡ್ವಾನ್ಸ್ಡ್ ಕ್ಯಾಮೆರಾ ಸೆನ್ಸರ್ಸ್, ಡಿಸ್ಪ್ಲೇ ಟೆಕ್ನಾಲಜಿ ಮತ್ತು ನೆಕ್ಸ್ಟ್ ಜನರೇಷನ್ ಮೆಮೊರಿ ಚಿಪ್ಸ್. ಸ್ಯಾಮ್ಸಂಗ್ ಬಗ್ಗೆ ಮಾತಾಡ್ತಾ ಇದ್ದರೆ ಆಪಲ್ ಅನ್ನೋ ಹೆಸರು ಬಾರದೆ ಇರೋಲ್ಲ. ಸ್ಯಾಮ್ಸಂಗ್ ಮತ್ತು ಆಪಲ್ ನಡುವೆ ಕಾಂಪಿಟೇಷನ್ ತುಂಬಾ ಸ್ಟ್ರಾಂಗ್ ಇದೆ. ಸ್ಯಾಮ್ಸಂಗ್ ಒಂದು ಆಂಡ್ರಾಯ್ಡ್ ಎಕೋಸಿಸ್ಟಮ್ ಲೀಡರ್, ಮೆನಿ ಪ್ರೈಸ್ ರೇಂಜಸ್, ಮೋರ್ ಮಾಡೆಲ್ಸ್, ಡಿಸ್ಪ್ಲೇ ಟೆಕ್ನಾಲಜಿ ಸ್ಟ್ರಾಂಗ್ ಆಗಿದ್ದರೆ ಆಪಲ್ ಪ್ರೀಮಿಯಂ ಬ್ರ್ಯಾಂಡ್, iOS ಎಕೋಸಿಸ್ಟಮ್, ಲಿಮಿಟೆಡ್ ಮಾಡೆಲ್ಸ್ ಬಟ್ ಹೈ ಡಿಮ್ಯಾಂಡ್ ಆಗಿದೆ. ಇಬ್ಬರ ನಡುವಿನ ಕಾಂಪಿಟೇಷನ್ ನಿಂದಲೇ ಟೆಕ್ನಾಲಜಿ ಇನ್ನಷ್ಟು ಫಾಸ್ಟ್ ಆಗಿ ಡೆವಲಪ್ ಆಗುತ್ತಿದೆ. ಸ್ಯಾಮ್ಸಂಗ್ ಭಾರತಕ್ಕೆ ಬಂದಿದ್ದು 1995ರಲ್ಲಿ. ಇಂಡಿಯಾದಲ್ಲಿ ಸ್ಯಾಮ್ಸಂಗ್ ತುಂಬಾ ಸ್ಟ್ರಾಂಗ್ ಬ್ರ್ಯಾಂಡ್. ಇಲ್ಲಿ ಸ್ಯಾಮ್ಸಂಗ್ ಮೊಬೈಲ್ ಫೋನ್ಸ್, ಸ್ಮಾರ್ಟ್ ಟಿವಿಸ್, ರೆಫ್ರಿಜರೇಟರ್ಸ್, ವಾಷಿಂಗ್ ಮಿಷಿನ್ಸ್ ಇವುಗಳ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸೇಲ್ಸ್ ಮಾಡುತ್ತದೆ. ಸ್ಯಾಮ್ಸಂಗ್ ಇಂಡಿಯಾದಲ್ಲಿ ದೊಡ್ಡ ಸರ್ವಿಸ್ ನೆಟ್ವರ್ಕ್ ಕೂಡ ಹೊಂದಿದೆ. ಇದರಿಂದ ಸ್ಯಾಮ್ಸಂಗ್ ಗೆ ಇಂಡಿಯಾ ಮಾರ್ಕೆಟ್ ನಲ್ಲಿ ಟ್ರಸ್ಟ್ ಬಿಲ್ಡ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.